ಸ್ನೇಹಿತರೆ ನಮಸ್ಕಾರ. ಗುರುಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಗುರುಲಕ್ಷ್ಮಿ 8ನೇ ಕಂತಿನ ಹಣವನ್ನು ಇನ್ನೂ ಕೆಲವು ಮಹಿಳೆಯರಿಗೆ ಜಮಾವಣೆ ಆಗಿಲ್ಲ. ಆದರೆ ಯಾವಾಗ ನಿರ್ದಿಷ್ಟವಾದ ದಿನಾಂಕದಂದು ಜಮಾವಣೆ ಆಗುತ್ತದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ಮತ್ತು ರಾಜ್ಯ ಸರ್ಕಾರದಿಂದ ಬಂದ ಅಪ್ಡೇಟ್ ಅನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೀವು ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮಗೆ ಹೇಳುವುದಾದ್ರೆ ಗುರುಲಕ್ಷ್ಮಿ ಪೆಂಡಿಂಗ್ ಹಣವನ್ನು ಯಾರಿಗೆ ಇನ್ನೂ ತನಕ ಬಂದಿಲ್ಲ ಅವರ ಖಾತೆಗೆ, ಅಂದ್ರೆ ಈಗ 3 ಮತ್ತು 4 ಕಂತು ಮತ್ತು 5ನೇ ಕಂತು ಮತ್ತು 6ನೇ ಕಂತಿನ ಹಣ 7ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲವೋ ಅವರಿಗೆ ಮಧ್ಯಾಹ್ನ 2:30 ನಿಮ್ಮ ಖಾತೆಗೆ ಹಣವನ್ನು ರಿಲೀಸ್ ಮಾಡ್ತಾರಂತೆ. ರಾಜ್ಯ ಸರ್ಕಾರದಿಂದ ಅಪ್ಡೇಟ್ ಮೂಲಕ ಇದೀಗ ಬಂದ ಅಪ್ಡೇಟ್ ಅಂತ ಹೇಳ್ಬಹುದು. ನೋಡಿ, 2:30 ನಿಮ್ಮ ಖಾತೆಯನ್ನು ನೀವು ಚೆಕ್ ಮಾಡಿಸಿಕೊಳ್ಳಿ. ನಿಮ್ಮ ಖಾತೆಗೆ ಪೆಂಡಿಂಗ್ ಹಣ ಕೂಡ ಜಮಾವಣೆ ಆಗಿರುತ್ತದೆ. ಮತ್ತು ಕೆಲವರು ಕೇಳ್ತಾ ಇದ್ರು 8ನೇ ಕಂತಿನ ಹಣ ಯಾವಾಗ ಬರುತ್ತೆ ಸರ್ ಅಂತ. ನೋಡಿ ಸ್ನೇಹಿತರೆ, ನೀವು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಏಕೆಂದ್ರೆ ನಾವು ವಿಡಿಯೋ ಮಾಡುವುದಕ್ಕೆ ಬಹಳಷ್ಟು ಕಷ್ಟಪಟ್ಟಿರುತ್ತೇವೆ. ಅದಕ್ಕೆ ನೀವು ಒಂದು ಲೈಕ್ ಮಾಡಿ. 8ನೇ ಕಂತಿನ ಹಣವನ್ನು ಯಾವಾಗ ಬರುತ್ತದೆ ಅಂತ ಹೇಳುವುದಾದರೆ ನೋಡಿ ಸ್ನೇಹಿತರೆ, ನೋಡಿ ನಿಮಗೆ 7ನೇ ಕಂತಿನ ಹಣವನ್ನು ಬಂದಿದ್ದರೆ ನೀವು ಯಾವುದೇ ಟೆನ್ಷನ್ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಏಕೆಂದ್ರೆ 8ನೇ ಕಂತಿನ ಹಣವನ್ನು 7ನೇ ಕಂತಿನ ಹಣ ಬಂದ ಫಲಾನುಭವಿಗಳಿಗೆ 8ನೇ ಕಂತಿನ ಹಣವನ್ನು ಯಾವುದೇ ತೊಂದರೆವಿಲ್ಲದೆ ನಿಮ್ಮ ಖಾತೆಗೆ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ನೋಡಿ, ನಿಮಗೆ ಹೇಳುವುದಾದರೆ 7ನೇ ಕಂತಿನ ಹಣ ಬಂದಿದ್ದರೆ ನೀವು ಯಾವುದೇ ಸಮಸ್ಯೆ ಇಲ್ಲ. ಏಕೆಂದ್ರೆ ನಿಮಗೆ 8ನೇ ಕಂತಿನ ಹಣವನ್ನು ತಾನಾಗಿಯೇ ಜಮಾವಣೆ ಆಗಿರುತ್ತದೆ. ಆದ್ರೆ 1-2 ದಿನ ಲೇಟ್ ಆಗಬಹುದು ಇಷ್ಟೇ. ಮತ್ತು 9ನೇ ಕಂತಿನ ಹಣ ನೋಡಿ, ನಿಮಗೆ ಹೇಳುವುದಾದ್ರೆ 9ನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡುವ ಸಾಧ್ಯತೆ ಕೂಡ ಇದೆ. ಆದರೆ ಏಪ್ರಿಲ್ ತಿಂಗಳಿನಲ್ಲಿ 9ನೇ ಕಂತಿನ ಹಣವನ್ನು ರಿಲೀಸ್ ಮಾಡಲ್ಲ. ಏಕೆಂದ್ರೆ ನೋಡಿ, ಈಗಾಗಲೇ ಎಲೆಕ್ಷನ್ ಬರ್ತಾ ಇದ್ದೇವೆ. ಆದ ಕಾರಣ ನಿಮ್ಮ ಖಾತೆಗಳಿಗೆ 9ನೇ ಕಂತಿನ ಹಣವನ್ನು ರಿಲೀಸ್ ಮಾಡಲ್ಲ ಅಂತ ರಾಜ್ಯ ಸರ್ಕಾರ ಖುದ್ದಾಗಿ ಹೇಳಿದೆ. ನಿಮಗೆ 8ನೇ ಕಂತಿನ ಹಣ ಮತ್ತು ಪೆಂಡಿಂಗ್ ಹಣ ಕೂಡ ಇವತ್ತು 2:30 ನಿಮ್ಮ ಖಾತೆಗೆ ಜಮಾವಣೆ ಆಗುತ್ತದೆ. ನೀವು ನಿಮ್ಮ ಖಾತೆಯನ್ನು ಒಂದು ಸಲ ನಿಮ್ಮ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸಿಕೊಳ್ಳಿ. ನಿಮಗೆ 2,000 ರೂಪಾಯಿ ಮತ್ತು ಪೆಂಡಿಂಗ್ ಹಣ ಉಳಿದವರಿಗೆ 6ರಿಂದ 8,000 ರೂಪಾಯಿ ಮತ್ತು ಒಬ್ಬರಿಗೆ 2,000 ಮತ್ತು ಒಬ್ಬರಿಗೆ 4,000 ಹೀಗಾಗಿ ಹಣ ಹೆಚ್ಚು ಕಡಿಮೆ ಬರ್ತಾನೆ ಇದೆ. ನೀವು ಒಂದು ಕೆಲಸವನ್ನು ಮಾಡಬೇಕು. ಏನೆಂದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ನಿಮ್ಮ ಖಾತೆಯನ್ನು ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ. ನಿಮಗೆ ಗುರುಲಕ್ಷ್ಮಿ ಹಣವನ್ನು ಜಮಾವಣೆ ಆಗಿರುತ್ತದೆ. ನೋಡಿ ಸ್ನೇಹಿತರೆ, ಇದಿಷ್ಟು ಈ ದಿನದ ವಿಡಿಯೋ. ನಿಮಗೆ ಅಪ್ಡೇಟ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಇದೇ ತರ ಗುರುಲಕ್ಷ್ಮಿ ಬಗ್ಗೆ ಮತ್ತು ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ನಿಮಗೆ ತಕ್ಷಣ ಬೇಕಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.